ಏನು ನಿನ್ನೆಯಿಂದ ಉತ್ಖನನ ಕಾರ್ಯ ಆರಂಭ ಆಗ್ತಾಯಿದೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಕುತೂಹಲ ಇದೆ, ಜನರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ. ಈಗ ನೋಡೋಕ್ಕೆ ಅವರು ಕೂಡ ಸಾಕಷ್ಟು ಮುಗಿಬಿದ್ದರು, ನಿನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೋಡಿದರು. ಆದರೆ ಇವತ್ತು ಜಿಲ್ಲಾಧಿಕಾರಿಗಳ ನಿರ್ಬಂಧ ಹೇಳಿದ ಬಳಿಕ ಈ ಒಂದು ಉತ್ಖನನ ನಡೆಯುವ ಸ್ಥಳಕ್ಕೆ ಯಾರನ್ನು ಕೂಡ ಬಿಡ್ತಾಯಿಲ್ಲ. ಹೀಗಾಗಿ ಅದೇ ಈಗ ಗ್ರಾಮಸ್ಥರಿಗೆ ಈಗ ವಾಗ್ವಾದಕ್ಕೆ ಕಾರಣ ಆಗಿದ್ದು. ಯಾಕೆಂತಂದರೆ ನಾವು ಕೂಡ ನಮ್ಮೂರು ಏನು ಐತಿಹಾಸಿಕ ಸ್ಥಳ, ನಮ್ಮೂರು ಉತ್ಖನನ ನಡೀತಾ ಇದೆ, ಅದು ಏನದು ನಾವು ನೋಡಬೇಕನ್ನೋದು ಕೂಡ ಜನರು ಸಾಕಷ್ಟು ಮುಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ತಡೆಯುವಂಥ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ಕೂಡ ನಡೆಯಿತು. ಈ ನಡುವೆ ಉತ್ಖನನ ಕಾರ್ಯ ಏನು ಆರಂಭ ಆಗಿದೆ. ಈಗ ಉತ್ಖನನ ಸ್ಥಳದಲ್ಲಿ ನಾವು ಇದನ್ನು ನೋಡ್ಬೋದು. ಈಗಾಗಲೇ ಈ ಭಾಗದಲ್ಲಿ ಉತ್ಖನನ ನಡೀತಾ ಇದೆ. ಬೆಳಗ್ಗೆ ಕೂಡ ಒಂದು ಏನು ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಅದು ಕೂಡ ಶಿವಲಿಂಗ ಪೀಠದ್ದು ಅಂತೇಳಿ ಹೇಳಲಾಗ್ತದೆ. ಅದು ಕೂಡ ಈಗ ಮೇಲೆ ತೆಗೆಯುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಈ ನಡುವೆ ಈ ಒಂದು ಪುಟ್ಟಿದೆ, ಕೆಂಪು ಬಣ್ಣಿನ ಒಂದು ಪುಟ್ಟಿದೆ. ಅದರಲ್ಲಿ ಕೂಡ ಏನು ಮಡಿಕೆ ಚೂರುಗಳು ಕೂಡ ಇದ್ದಾವೆ. ಇದು ಮಡಿಕೆ ಏನು ಅಲ್ಲಿ ಪತ್ತೆ ಆಗ್ತಿದ್ದಂತೆ ಅಲ್ಲಿ ಕಾರ್ಮಿಕರು ಕೂಡ ಸಾಕಷ್ಟು ಕುತೂಹಲದಿಂದ ಅವೆಲ್ಲ ಸಂಗ್ರಹಣ ಮಾಡಿ ಈ ಒಂದು ಕೆಂಪು ಬುಟ್ಟಿಯಲ್ಲಿ ಹಾಕಿದ್ದಾರೆ. ಅದು ಕೂಡ ಏನು ಹಳೆಯ ಕಾಲದ್ದು, ಈಗಿಂದು ರೀಸೆಂಟ್ಲಿದು ಅನ್ನೋದು ಕೂಡ ಈಗ ಒಂದು ಏನು ಸಂಬಂಧಪಟ್ಟ ತಜ್ಞರು ಅದು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂತಂದರೆ ಈ ಹಿಂದೆ ಕೂಡ ಮಡಿಕೆಯಲ್ಲಿ ಏನು ನಿಧಿ ಸಿಕ್ಕುವಂಥ ಉದಾಹರಣೆಗಳಿದ್ದಾವೆ. ಹೀಗಾಗಿ ಅದು ಏನು ರಾಜ ಮಹಾರಾಜರ ಕಾಲದ ಮಡಿಕೆನೋ ಅಥವಾ ಇತ್ತೀಚಿನ ದಿನಗಳಲ್ಲಿ ಇಟ್ಟಂಥ ಮಡಿಕೆನೋ ಏನು ಗೊತ್ತಿಲ್ಲ. ಅದು ನೋಡಿದ್ರೆ ಒಂದು ಏನು ಪುರಾತನದ ಇರ್ಬೋದೇನೋ ಅಂತ ಅನಿಸ್ತಾ ಇದೆ. ಆದರೆ ಇದು ಖಚಿತಪಡಿಸಬೇಕಾದ್ರೆ ಪುರಾತತ್ವ ಇಲಾಖೆಯವರು ಮತ್ತು ಸಂಶೋಧಕರು ತಜ್ಞರೇ ಅದನ್ನು ಹಳೆಯ ಕಾಲದ್ದು ಅಥವಾ ಈಗಿಂದು ಅನ್ನೋಂಥದ್ದು ಹೇಳಬೇಕಾಗತ್ತೆ. ಹೀಗಾಗಿ ಅವು ಕೂಡ ಈಗ ಕಾರ್ಮಿಕರು ಕೂಡ ಭಾರ ಅದೊಂದು ಮಡಿಕೆ ಸಿಕ್ಕಿದ ನಂತರ ಸಾಕಷ್ಟು ಕುತೂಹಲದಿಂದ ಅವರು ಸಂಗ್ರಹಿಸಿಟ್ಟಿದ್ದಾರೆ ನೋಡ್ಬೋದು. ಜೊತೆಗೆ ಇದೇನು ಪೀಠ ಇದೆ, ಈಗಾಗಲೇ ಅದು ಪೀಠ ಕೂಡ ತೆಗೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಒಟ್ಟಾರೆಗೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಏನು ಉತ್ಖನನ ನಡೀತಾ ಇದೆ, ಆ ಉತ್ಖನನ ನಿರಂತರವಾಗಿ ನಡೀತಿದೆ. ಇವತ್ತು ಮೊದಲನೇ ದಿನ ಅದೇನು ಶಿವಲಿಂಗದ ಪೀಠ ಅಂತ ಹೇಳಲಾಗ್ತಿದೆ, ಅದು ಕೂಡ ಪತ್ತೆಯಾಗಿದೆ. ಈಗ ಹೊರ ತೆಗೆದ ನಂತರ ಅದು ಸಂಗ್ರಹ ಮಾಡ್ತಾರೆ. ನಾಳೆ ತಜ್ಞರು, ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಗಳು, ತಜ್ಞರು ಬಂದು ಅದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾರೆ. ಅದು ಯಾವ ಕಾಲದ್ದು, ಯಾವ ಮಹಾರಾಜರು, ಎಷ್ಟನೇ ಇಸ್ವಿ, ಎಷ್ಟನೇ ಶತಮಾನ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅವರು ತನಿಖೆ ಮಾಡಿ ಆಮೇಲೆ ಅವರು ಪಡಿಸಲಿದ್ದಾರೆ ಅಂತ ಮಾಹಿತಿ ಕೂಡ ಈಗಾಗಲೇ ಇಲ್ಲಿನ ಏನು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ. ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಡೀತದೆ ಉತ್ಖನನ ಕಾರ್ಯ, ಇದು ನಿರಂತರ ನಡೀತದೆ. ಈಗ ಕ್ಷಣಕ್ಕೂ ಒಂದು ಕುತೂಹಲದ ವಸ್ತುಗಳು ಸಿಲುವ ಮೂಲಕ ಜನರಲ್ಲಿ ಕೂಡ ಭಾರಿ ಕುತೂಹಲ, ನಾವು ನೋಡಬೇಕು ಅನ್ನೋ ಕುತೂಹಲ ಕೂಡ ಈಗ ಗ್ರಾಮಸ್ಥರಲ್ಲಿ ಮೂಡ್ತದೆ ಅಂತ. ಏನು ನಿನ್ನೆಯಿಂದ ಉತ್ಖನನ ಕಾರ್ಯ ಆರಂಭ ಆಗ್ತಾಯಿದೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಕುತೂಹಲ ಇದೆ, ಜನರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ. ಈಗ ನೋಡೋಕ್ಕೆ ಅವರು ಕೂಡ ಸಾಕಷ್ಟು ಮುಗಿಬಿದ್ದರು, ನಿನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೋಡಿದರು. ಆದರೆ ಇವತ್ತು ಜಿಲ್ಲಾಧಿಕಾರಿಗಳ ನಿರ್ಬಂಧ ಹೇಳಿದ ಬಳಿಕ ಈ ಒಂದು ಉತ್ಖನನ ನಡೆಯುವ ಸ್ಥಳಕ್ಕೆ ಯಾರನ್ನು ಕೂಡ ಬಿಡ್ತಾಯಿಲ್ಲ. ಹೀಗಾಗಿ ಅದೇ ಈಗ ಗ್ರಾಮಸ್ಥರಿಗೆ ಈಗ ವಾಗ್ವಾದಕ್ಕೆ ಕಾರಣ ಆಗಿದ್ದು. ಯಾಕೆಂತಂದರೆ ನಾವು ಕೂಡ ನಮ್ಮೂರು ಏನು ಐತಿಹಾಸಿಕ ಸ್ಥಳ, ನಮ್ಮೂರು ಉತ್ಖನನ ನಡೀತಾ ಇದೆ, ಅದು ಏನದು ನಾವು ನೋಡಬೇಕನ್ನೋದು ಕೂಡ ಜನರು ಸಾಕಷ್ಟು ಮುಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ತಡೆಯುವಂಥ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ಕೂಡ ನಡೆಯಿತು.